ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದನ್ನ ನಿಜ ಮಾಡಿದ ಆಫೀಸರ್ಸ್ ದೇವರಿಗೆ ಕೆಲಸ ಮಾಡಲು ಬಿಟ್ಟು ಅಧಿಕಾರಿಗಳ ಸೆಲೆಬ್ರೇಷನ್ ಮೂಡು ಸರ್ಕಾರಿ ಕಚೇರಿಗಳು ಇರೋದು ಸಂಭ್ರಮಾಚರಣೆ ಮಾಡೋದಕ್ಕ ಜನರ ಕೆಲಸಗಳನ್ನ ಮಾಡಿಕೊಡಿ ಅಂದ್ರೆ ಬೇರೆ ಬೇರೆ ಕೆಲಸದಲ್ಲಿ ಬಿಜಿ ಯಾರಿಗೂ ಗೊತ್ತಾಗಬಾರದೆಂದು ಸಿಸಿ ಕ್ಯಾಮೆರಾವನ್ನೇ ಆಫ್ ಮಾಡಿದ್ರು ಸಂಭ್ರಮಾಚರಣೆ ಮಾಡಿದ್ದಕ್ಕೆ ಸಿಕ್ಕಿದ ಬಹುದೊಡ್ಡ ಗಿಫ್ಟ್ ಏನು ಗೊತ್ತಾ ನೋಡ್ರಿ ಸರ್ಕಾರಿ ಕೆಲಸ ಮಾಡೋದಕ್ಕಂತ ನಿಮ್ಮನ್ನ ನೇಮಕ ಮಾಡಿರುತ್ತೆ ಸರ್ಕಾರ ಸರ್ಕಾರಿ ಕೆಲಸ ಅಂದ್ರೆ ಏನು ವಿಧಾನಸೌಧಕ್ಕೆ ಹೋಗಿ ಪೈಂಟ್ ಹೊಡೆಯೋದ ಅಲ್ಲ ವಿಧಾನಸೌಧದ ಗೋಡೆ ಬಿರುಕು ಬಿದ್ದಾಗ ಅದಕ್ಕೆ ಸಿಮೆಂಟ್ ಹಾಕಿ ಪ್ಯಾಚ್ ಹೊಡೆಯೋದ ಅದಲ್ಲ ಜನಸೇವೆ ಮಾಡ್ರಯ್ಯ ಅಂತ ಹೇಳಿ ನಿಮ್ಮನ್ನ ನೇಮಕ ಮಾಡಿರ್ತಾರೆ ದೇವರಿಗೆ ಕೆಲಸ ಮಾಡಲು ಬಿಟ್ಟು ಅಧಿಕಾರಿಗಳ ಸೆಲೆಬ್ರೇಷನ್ ಮೂಡು ಸರ್ಕಾರಿ ಕಚೇರಿಗಳಿರೋದು ಜನಸೇವೆ ಮಾಡೋದಕ್ಕೆ ನಿಮಗೆ ಮೂಡ್ ಬಂದಾಗ ನಿಮ್ಮ ಸಂಭ್ರಮ ಮಾಡೋದಕ್ಕಲ್ಲ ಯಾರಿಗೂ ಗೊತ್ತಾಗಬಾರದು ಅಂತ ಸಿಸಿ ಕ್ಯಾಮೆರಾವನ್ನು ಆಫ್ ಮಾಡಿದ್ರಂತೆ ಆಧುನಿಕ ಬುದ್ಧಿವಂತರು ಸಂಭ್ರಮಾಚರಣೆ ಮಾಡಿದ್ದಕ್ಕೆ ಸಿಕ್ಕಿದ ಬಹುದೊಡ್ಡ ಗಿಫ್ಟ್ ಏನು ಗೊತ್ತಾ ಹೇಳ್ತೀವಿ ನೋಡಿ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದನ್ನ ನಿಜ ಮಾಡಿದ ಆಫೀಸರ್ಸ್ಗಳು ದೇವರಿಗೆ ಕೆಲಸ ಮಾಡಲು ಬಿಟ್ಟು ಅಧಿಕಾರಿಗಳ ಸೆಲೆಬ್ರೇಷನ್ ಮೂಡಂತೆ ಸರ್ಕಾರಿ ಕಚೇರಿಗಳು ಇರೋದು ಸಂಭ್ರಮಾಚರಣೆ ಮಾಡೋದಕ್ಕ ಜನರ ಟ್ಯಾಕ್ಸ್ ಹಣದಿಂದ ನಿಮಗೆ ಸಂಬಳ ಕೊಡೋದು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಜನರ ತೆರಿಗೆ ಹಣದಿಂದ ನಿಮಗೆ ಸಂಬಳ ಕೊಡೋದು ಒಂದು ಮನೆಯಲ್ಲಿ ಬೆಕ್ಕನ್ನ ಸಾಕಿದ್ರೆ ಮನೆ ಯಜಮಾನ ನನಗೆ ಟೈಮಿಗೆ ಕರೆಕ್ಟ್ ಹಾಲು ಕೊಡ್ತಾನೆ ಅಂತ ಹೇಳಿ ಯಜಮಾನನಿಗೆ ನಿಯತ್ತು ತೋರಿಸುವಂತಹ ಬೆಕ್ಕುಗಳಿದ್ದಾವೆ ನಾಯಿಗಳಿದ್ದಾವೆ ಅದರರ್ಥ ನಿಮ್ಮನ್ನ ಪ್ರಾಣಿಗಳಿಗೆ ಹೋಲಿಸಿದ್ದಲ್ಲ ನಿಮಗೆ ಸಂಬಳ ಕೊಡೋದು ಜನರ ಟ್ಯಾಕ್ಸ್ ಹಣದಿಂದ ಸ್ವಾಮಿ ಹಂಗಿರುವಾಗ ಜನಸೇವೆ ಮಾಡಬೇಕು ಅನ್ನೋ ನಿಯತ್ತು ಬೇಕು ತಾನೆ ಹಾಗಾದ್ರೆ ಏನಾಗಿದೆ ಎಲ್ಲಾಗಿದೆ ಏನು ಎಡವಟ್ಟಾಗಿದೆ ಹೇಳ್ತೀವಿ ಆ ಬಗ್ಗೆ ಒಂದಷ್ಟು ನಾವು ವಿಚಾರಗಳನ್ನು ಮಾಡೋದಾದ್ರೆ ಯಾವ ಒಂದು ಈ ಘಟನೆ ನಡೆದಿರುವಂತಹದ್ದು ಕರ್ನಾಟಕ ರಾಜ್ಯದಲ್ಲೇ ದೂರದ ಅಸ್ಸಾಮೋ ದೂರದ UP-ಯಲ್ಲ ಅದು ಕೂಡ ಲೋಕೋಪಯೋಗಿ ಇಲಾಖೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ವಿಶೇಷ ಕಟ್ಟಡಗಳ ಉಪವಿಭಾಗ ಕಚೇರಿಯಲ್ಲಿ ಜಾಲಿ ಕೆಲಸದ ಅವಧಿಯಲ್ಲಿ ನಿಯಮ ಬಾಹಿರವಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಹುಟ್ಟು ಹಬ್ಬ ಆಚರಿಸಿಕೊಂಡ ಸಹಾಯಕ ಎಂಜಿನಿಯರ್ಸ್ಗಳು ಹುಟ್ಟು ಹಬ್ಬ ಆಚರಿಸ್ಕತ್ತೀರಾ ದೃಶ್ಯ ಸೆರೆಯಾಗದಂತೆ ಸಿಸಿ ಕ್ಯಾಮೆರಾ ಆಫ್ ಮಾಡಿ ಮಸ್ತಿ ತನಿಖಾ ವರದಿ ಆಧರಿಸಿ ಸಹಾಯಕ ಎಂಜಿನಿಯರ್ಸ್ಗಳು ಸಸ್ಪೆಂಡ್ ಆಗಿದ್ದಾರೆ ಮುಖ್ಯ ಎಂಜಿನಿಯರ್ ನೀಡಿದ್ದ ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗಿದೆ ಲಾವಣ್ಯ ಮೀನಾ ನವೀನ್ ಅಮೀನ್ ಎಸ್ ಆನದಿನ್ನಿ ಪ್ರಥಮ ದರ್ಜೆ ಸಹಾಯಕ GH ಚಿಕ್ಕೇಗೌಡ ಅಮಾನತಾಗಿದ್ದಾರೆ ಈಗ ಸ್ಕೂಲಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಒಬ್ಬ ಟೀಚರ್ ಹತ್ರ ಕೇಳ್ತಾರೆ ಮಕ್ಕಳ ಜೊತೆ ಕೇಳೋದಕ್ಕೆ ಹೋಗಲ್ಲ ಈಗ ನಾವು ಕೇಳ್ತಾ ಇರೋದು ಲೋಕೋಪಯೋಗಿ ಸಚಿವರು ಯಾರು ಸತೀಶ್ ಜಾರಕಿಹೊಳಿ ನಿಮ್ಮ ಮೂಗಿನ ನೇರಕ್ಕೆ ಹಿಂಗೆಲ್ಲ ಹ್ಯಾಪಿ ಬರ್ತ್ಡೇ ಮಾಡ್ತಾರ್ರಿ ಹುಟ್ಟು ಹಬ್ಬ ಇತ್ತಂತೆ ಎಲ್ಲಾದರೂ ಖಾಸಗಿ ಲಾಡ್ಜ್ ಮಾಡ್ಕೊಳ್ಳಿ ಎಲ್ಲಾದರೂ ಪ್ರೈವೇಟಾಗಿ ರೂಮ್ ಮಾಡ್ಕೊಂಡು ಹೆಂಗೆ ಬೇಕಾದರೂ ನಂಗಾನಾಚ್ ಮಾಡ್ಕೊಳ್ಳಿ ನಾವು ಕೇಳಲ್ಲ ಸರ್ಕಾರಿ ಕಚೇರಿ ಬೇಕಾ ನಿಮ್ಮ ಶೋಕಿಗೆ ನಿಮ್ಮ ತೆವಲು ತೀರಿಸ್ಕೊಳ್ಳೋದಕ್ಕೆ ಸರ್ಕಾರಿ ಕಚೇರಿ ಬೇಕೇನೋ ನಿಮ್ಮ ಹೊಟ್ಟೆ ತುಂಬಿಸ್ತಾ ಇರೋದು ಜನರ ಟ್ಯಾಕ್ಸ್ ಹಣದಿಂದ ನಿಮಗೆ ಜನರ ತೆರಿಗೆಯ ಹಣದಿಂದ ಸಂಬಳ ಕೊಡ್ತವ್ರೆ ನೆಟ್ ಕೆಲಸ ಮಾಡ್ರಿ ಸ್ವಾಮಿ ಅಂತ ಹೇಳಿ ನೇಮಕ ಮಾಡಿದ್ರೆ ಶೋಕಿ ಮಾಡ್ತಾರಂತ ಶೋಕಿ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ನಿಮ್ಮ ಇಲಾಖೆಯಲ್ಲಿ ಈ ತರಹದ ಅಧಿಕಾರಿಗಳು ಇದ್ದಾರಾ ಈಗಾಗಲೇ ಅವರಿಗೆ ಸಸ್ಪೆಂಡ್ ಅನ್ನುವಂತಹ ಫಲ ಕೂಡ ಸಿಕ್ಕಿದೆ ಹಿಂಗೆ ಆಗಬೇಕು ವಿಳಂಬ ಮಾಡದೆ ಸಸ್ಪೆಂಡ್ ಮಾಡಲಾಗಿದೆ ವಿಶೇಷ ಕಟ್ಟಡಗಳ ಉಪವಿಭಾಗ ಕಚೇರಿಯಲ್ಲಿ ಜಾಲಿ ಮೂಡು ಕೆಲಸದ ಅವಧಿಯಲ್ಲಿ ನಿಯಮ ಬಾಹಿರವಾಗಿ ಸೆಲೆಬ್ರೇಷನ್ ಮಾಡಲಾಗಿದೆ ಹುಟ್ಟುಹಬ್ಬ ಆಚರಿಸಿಕೊಂಡ ಸಹಾಯಕ ಎಂಜಿನಿಯರ್ಸ್ಗಳು ದೃಶ್ಯ ಸೆರೆಯಾಗದಂತೆ ಸಿಸಿ ಕ್ಯಾಮೆರಾ ಆಫ್ ಮಾಡಿ ಮಸ್ತಿ ಮಾಡಲಾಗಿದೆ ತನಿಖಾ ವರದಿಯನ್ನು ಆಧರಿಸಿ ಸಹಾಯಕ ಎಂಜಿನಿಯರ್ಸ್ ಸಸ್ಪೆಂಡು ಕಚೇರಿಗೆ ಬರುವಂತಹ ಜನರಿಗೆ ಎಷ್ಟು ತ್ವರಿತವಾಗಿ ನಾವು ಸಹಾಯ ಮಾಡಬೇಕು ಎನ್ನುವಂಥದ್ರ ಬಗ್ಗೆ ಯಾವತ್ತಾದರೂ ಕೂತು ಚರ್ಚೆ ಮಾಡಿದ್ದೀರಾ ಬರುವ ಜನರ ಕಷ್ಟಗಳನ್ನು ನಿವಾರಿಸೋದು ಹೇಗೆ ಅಂತ ಹೇಳಿ ಲೋಕೋಪಯೋಗಿ ಸಚಿವರೇ ನಿಮ್ಮ ಇಲಾಖೆಯಲ್ಲಿ ಜನರ ತುರ್ತಾದಂಥ ಕೆಲಸಗಳನ್ನು ಹೆಂಗೆ ನಿಭಾಯಿಸಬೇಕು ಅಂತ ಹೇಳಿ 4-6 ಚೇರ್ ಹಾಕೊಂಡು ಯಾವತ್ತಾದರೂ ಕೂತು ಚರ್ಚೆ ಮಾಡಿದ್ದೀರೇನ್ರಯ್ಯ
ನಿಮ್ಮ ಹುಟ್ಟುಹಬ್ಬ ಬಂದಾಗ ಏನು ಕಲರ್ಫುಲ್ಲು, ಏನು ಲೈಟಿಂಗ್ಸು, ಏನು ಕೇಕು, ಏನು ತಿನ್ನೋದಲ್ದಲ್ಲೇ ತಿನ್ನಿಸೋದು ಬೇರೆ. ಈ ತರಹದ ಶೋಕಿಗಳನ್ನೆಲ್ಲ ಪಕ್ಕಕ್ಕಿಟ್ಕೊಳ್ಳಿ. ಈ ತರಹದ ಶೋಕಿಗೆ ತಿಲಾಂಜಲಿ ಇಟ್ಟು ಜನಸೇವೆ ಮಾಡೋದನ್ನು ಕಲೀರಿ. ಇನ್ನಾದರೂ ಕೂಡ ಈಗ ಸಸ್ಪೆಂಡ್ ಆಗಿದೆಯಲ್ಲ, ಸೊ ಈ ಸಸ್ಪೆಂಡು ಬೇರೆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಪಾಠ ಆಗಬೇಕು. ಈಗಾಗಲೇ ಲಾವಣ್ಯ, ಮೀನಾ, ನವೀನ್, ಅಮೀನ್, ಅನಿದನ್ನಿ ಇವರೆಲ್ಲರಿಗೂ ಕೂಡ ಸಸ್ಪೆಂಡ್ ಆಗಿದೆ. ಸೊ ಇದು ಬೇರೆ ಇಲಾಖೆಗೂ ಕೂಡ ಮಾದರಿ ಆಗಲಿ ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ.